ಈ 3D ಬುದ್ಧನ ನೋಡಿ ನಮ್ಮಜ್ಜಿ ನಮ್ಮನೆ ಒಂದು ಗೋಡೆಗೆ ಖಾಲಿ ಸ್ಪೇಸ್ ಕಂಡೆ, ಅಲ್ಲಿ 3D ಬುದ್ಧನ ಮಾಡುವ ಅಂದ್ಕೊಂಡೆ. ಕ್ಲೇಯಿಂದ ಈ ಸ್ಟ್ಯಾಚ್ಯೂಸ್ ಎಲ್ಲ ಮಾಡಿದ್ದೆ, ಬಟ್ ಪುಟ್ಟಿಯಿಂದ ಫಸ್ಟ್ ಟೈಮ್ ಮಾಡ್ತಾ ಇರೋದು. ರಫಾಗಿ ಒಂದು ಸ್ಕೆಚ್ ಹಾಕ್ಕೊಂಡು ಸ್ಟಾರ್ಟ್ ಮಾಡಿದ್ರೆ ನೋಡಿದ್ರೆ ಅಂಟ್ಲೇ ಇಲ್ಲ. ಆಮೇಲೆ ಅನಿಸ್ತು ನೀರು ಹಾಕ್ಕೊಂಡು ಹಚ್ಚಿದ್ರೆ ಅಂಟ್ಬೋದು ಅಂತ. ಆಮೇಲೆ ಚಂದ ಅಂಟ್ಲಿಕ್ಕೆ ಸ್ಟಾರ್ಟ್ ಆಯಿತು. ನನಗೆ ಪುಟ್ಟಿಯಿಂದ ಮಾಡೋದಕ್ಕಿಂತ ಕ್ಲೇಯಿಂದ ಮಾಡೋದೇ ಸುಲಭ ಅನ್ನಿಸ್ತು. ಬುದ್ಧ ರೆಡಿ ಆದರು. ಸುಮಾರು ಒಂದು 3-4 ದಿನ ತೊಗೊಂಡೆ ಇದನ್ನು ಪೂರ್ತಿ ಮಾಡಲಿಕ್ಕೆ. ಅದಾದಮೇಲೆ ಡ್ರೈ ಎಲ್ಲ ಆದಮೇಲೆ ಅದಕ್ಕೆ ಇಂಗ್ಲೀಷ್ ಪೇಪರಿಂದ ಸರಿಯಾಗಿ ಉಜ್ಜಿ ಕ್ಲೀನ್ ಮಾಡಿದೆ. ಆಮೇಲೆ ಮರುದಿನ ಇದ್ರ ಸೈಡಲ್ಲಿ ಸ್ವಲ್ಪ ರಫ್ ಮಾಡುವ ಅಂದ್ಕೊಂಡೆ. ಅದಾದಮೇಲೆ ಶೆಲ್ಸ್ ಮಾಡಿದೆ ತಲೆ ಮೇಲೆ. ನನಗೆ ಅಷ್ಟು ಎಕ್ಸ್ಪೀರಿಯೆನ್ಸ್ ಇಲ್ದಿರೋದ್ರಿಂದ ನನಗೆ ಅಷ್ಟು ಪರ್ಫೆಕ್ಟಾಗಿ ಮಾಡೋಕ್ಕೆ ಬರಲಿಲ್ಲ. ಪೂರ್ತಿಯಾಗಿ ಒಣಗಿದ ಮೇಲೆ ಡಾರ್ಕ್ ಕಲರ್ ಪೇಂಟ್ ಮಾಡಿದೆ. ಪೇಂಟ್ ಮಾಡಿದ ಮೇಲೆ ಮೊದಲೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಅನ್ನಿಸ್ತು, ಯಾಕಂದರೆ ಗ್ಲೋಸಿಯಾಗಿ ಕಾಣಿಸ್ತಾ ಇತ್ತು. ಒಣಗಿದ ಮೇಲೆ ಫುಲ್ ಮ್ಯಾಟ್ ಫಿನಿಶ್ ಬಂತು. ಆಮೇಲೆ ಅದಕ್ಕೆ ಹೈಲೈಟ್ ಗೋಲ್ಡ್ ಕಲರಲ್ಲಿ ಮಾಡೋದಾ ಇಲ್ಲ ಸಿಲ್ವರ್ ಕಲರಲ್ಲಿ ಮಾಡೋದಾ ಅಂತ ಕನ್ಫ್ಯೂಸ್ ಆಗ್ತಾಯಿತ್ತು. ಆಮೇಲೆ ಗ್ರೇಗೆ ಸಿಲ್ವರೇ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಸಿಲ್ವರ್ ಹಚ್ಚಿದೆ. ಹೇಗಿದೆ ಫೈನಲ್ ಔಟ್ಪುಟ್ ಕಮೆಂಟ್ ಮಾಡಿ.